ಇನ್ನು ಸಿಡಬ್ಲ್ಯೂಸಿಯಲ್ಲಿ ವಂದೇ ಮಾತರಂ ಗೀತೆಯ 2 ಪ್ರಾಂಜ ಮಾತ್ರ ಹಾಡ್ತೀವಿ ಎನ್ನುವಂತಹ ನಿರ್ಣಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಗೀತೆ ಗೌರವ ಕೊಡೋದ ಕಾಂಗ್ರೆಸ್ ತಯಾರಿಲ್ಲ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಮತ್ತು ರಾಷ್ಟ್ರಭಕ್ತಿಗೆ ಯಾವುದೇ ಸಂಬಂಧವೇ ಇಲ್ಲ ಅಂತಲೂ ಕೂಡ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಕಾಂಗ್ರೆಸ್ ನಿರ್ಣಯದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಇಲ್ಲಿನ ಸಂಸ್ಕೃತಿಗೆ ಗೌರವ ತೋರಿಸ್ತಿಲ್ಲ ಇವರು ಅಂತ ಬೆಲ್ಲದ್ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿಗೆ ಮತ್ತು ರಾಷ್ಟ್ರಭಕ್ತಿಗೆ ಯಾವುದೇ ಸಂಬಂಧ ಇಲ್ಲ ಅಂಥೇಳಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಅವರು ತೆಗೆದುಕೊಂಡ ನಿರ್ಣಯದಿಂದ ಗೊತ್ತಾಗ್ತದೆ. ಯಾಕಂದರೆ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ರಾಷ್ಟ್ರಭಕ್ತಿಗೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಧ್ವನಿ ಆಗಿದ್ದೇ ವಂದೇ ಭಾರತಂ ಗೀತೆ. ಅದರ ಮೂಲಕ ಇಡೀ ದೇಶಾದ್ಯಂತ ಯುವಕರನ್ನ, ಯುವತಿಯರನ್ನ, ರೈತರನ್ನ, ಸಾಮಾನ್ಯ ಜನರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿತ್ತು. ಇವತ್ತು ಆ ರಾಷ್ಟ್ರಗೀತೆಗೆ ಗೌರವ ಕೊಡಲಿಕ್ಕೆ CWC ತಯಾರಿಲ್ಲ, ಸೋನಿಯಾ ಗಾಂಧಿ ತಯಾರಿಲ್ಲ, ಅವ್ರ ಪಕ್ಷದವ್ರು ತಯಾರಿಲ್ಲ ಅಂತಂದ್ರೆ ಅವ್ರಿಗೆ ರಾಷ್ಟ್ರದ ಬಗ್ಗೆ, ರಾಷ್ಟ್ರದ ಹಿತದ ಬಗ್ಗೆ, ಭಾರತದ ದೇಶದ ಬಗ್ಗೆ, ಇಲ್ಲಿ ಸಂಸ್ಕೃತಿ ಬಗ್ಗೆ ಯಾವುದೇ ರೀತಿಯ ಗೌರವ ಇಲ್ಲ ಅನ್ನೋದು ಇದು ತೋರಿಸ್ತೈತಿ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಈ ಎಲ್ಲ ಕೆಲಸ ಮಾಡೋದ್ರ ಸಂಬಂಧ ಅವ್ರಿಗೆ ಜನ ಮೂಲ್ಯಾಗ ಕೊಡ್ಸಾರ. ಇನ್ನು ಮುಂದಿನ ದಿನದಲ್ಲಿ ಕೂಡ ಅವ್ರಿಗೆ ಮೂಲೆಯನ್ನು ಕೊಡಿಸ್ತಾರೆ. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಒಂದೇ ಮಾತರಂ ವಿಚಾರ ಯಾವಾಗ ಕೇಂದ್ರ ಒಂದು ನಿರ್ಣಯಕ್ಕೆ ಬಂತೋ ಆಗ್ಲೇ ಬಹಳ ದೊಡ್ಡ ರೀತಿಯಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಕಾಂಗ್ರೆಸ್. ಈಗ ಒಂದು ನಿಲುವನ್ನೇ ತಾಳಿದೆ, ಒಂದು ನಿರ್ಣಯವನ್ನೇ ತೆಗೆದುಕೊಂಡಿರೋದ್ರಿಂದಾಗಿ ಮತ್ತಷ್ಟು ಸಂಘರ್ಷ ಗ್ಯಾರಂಟಿ ಅಂತ ಅನಿಸುತ್ತೆ. ಆದರೆ ಇದಕ್ಕೆ ಕೇಂದ್ರ ಹೇಗೆ ಸ್ಪಂದಿಸಬಹುದು? ಜೊತೆಗೆ ಕಾಂಗ್ರೆಸ್ ಒಂದು ನಿರ್ಣಯ ಕೈಗೊಂಡಿದೆ ಅಂತಂದ್ರೆ ಅದು ರಾಷ್ಟ್ರವ್ಯಾಪಿ ಅದೇ ರೀತಿಯಲ್ಲಿ ಪಾಲಿಸ್ಕೊಂಡು ಹೋಗುತ್ತೆ. ಹಾಗಾಗಿ ಬರುವ ದಿನಗಳಲ್ಲಿ ಇದು ಬಹಳ ದೊಡ್ಡದಾದಂತಹ ಸಂಘರ್ಷಕ್ಕೆ ನಾಂದಿ ಹಾಡತ್ತಾ ಅಂತ? ಹೌದು ಪ್ರತಿಮಾ, ಒಂದು ಸುದೀರ್ಘವಾದಂತಹ ಸಂಘರ್ಷಕ್ಕೆ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ನಾಂದಿ ಹಾಡಿದಂತೆ ಕಾಣಿಸ್ತಾ ಇದೆ. ಈ ಮೊದಲು ಕೂಡ ವಂದೇ ಮಾತರಂ ಗೀತೆಯನ್ನ ಕಾಂಗ್ರೆಸ್ನ ಸಭೆಗಳಲ್ಲಿ ಕೇವಲ 2 ಸ್ಟಾಂಜ ಮಾತ್ರ ಹಾಡಲಾಗ್ತಾ ಇತ್ತು. ಆದರೆ ಯಾವಾಗ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡ್ಡಾಯ ಮಾರ್ಗಸೂಚಿಗಳನ್ನ ಹೊರಡಿಸೋ ವಂದೇ ಮಾತರಂ ಗೀತೆಯ 6 ಸ್ಟಾಂಜಗಳನ್ನು ಕೂಡ 6ಕ್ಕೆ 6 ಚರಣಗಳನ್ನು ಕೂಡ ಕಡ್ಡಾಯವಾಗಿ ಹಾಡಲೇಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮಾರ್ಗಸೂಚಿಗಳನ್ನ ಹೊರಡಿಸಿದೆ. ಆದರೆ ಈ ಮಾರ್ಗಸೂಚಿಯ ವಿರುದ್ಧವಾಗಿ ನಿನ್ನೆ ನಡೆದಂತಹ CWC ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. CWC ಸಭೆ ಅಂದ್ರೆ ಕಾಂಗ್ರೆಸ್ನ ಕಾರ್ಯಕಾರಿ ಸಭೆ ಅಂದ್ರೆ ಅದು ಕಾಂಗ್ರೆಸ್ನ ಅತ್ಯುನ್ನತ ನಿರ್ಣಯಗಳನ್ನ ನಿರ್ಣಯಿಸುವಂತ ಒಂದು ಸಭೆ ಆಗಿರುತ್ತೆ. ಇಲ್ಲಿಯೇ ಇದೀಗ ನಿರ್ಣಯ ಮಾಡಿರೋ ಪ್ರಕಾರ ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಏನೇ ಆದರೂ ಕೂಡ ನಾವು ಕೇವಲ 2 ಚರಣಗಳನ್ನ ಮಾತ್ರ ವಂದೇ ಮಾತರಂ ಗೀತೆಯನ್ನ ಹಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ತೀರ್ಮಾನವನ್ನ ತೆಗೆದುಕೊಂಡಿದೆ. CWC ತೆಗೆದುಕೊಂಡಂತಹ ನಿರ್ಣಯ ಅದು ದೇಶವ್ಯಾಪಿ ಕಾಂಗ್ರೆಸ್ನ ಎಲ್ಲ ಘಟಕಗಳಿಗೂ ಕೂಡ ಅನ್ವಯ ಆಗುವಂತ ನಿರ್ಣಯ ಆಗಿರುತ್ತೆ. ಹೀಗಾಗಿ ಕಾಂಗ್ರೆಸ್ ಇದೀಗ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಡ್ಡು ಹೊಡೆದಂತೆ ಕಾಣಿಸ್ತಾ ಇದೆ. ಜೊತೆಗೆ KPC ಅಧ್ಯಕ್ಷರು ಮತ್ತು AICC ಅಧ್ಯಕ್ಷರು ಸೇರಿದಂತೆ ಎಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಸ್ಪಷ್ಟವಾಗಿ ಬಿಜೆಪಿಗೆ ಸವಾಲನ್ನು ಹಾಕ್ತಾ ಇದ್ದಾರೆ. ನೀವು ಏನೇ ಮಾಡಿ, ಏನೇ ಜೈಲಿಗೆ ಬೇಕಾದರೂ ಹಾಕಿ, ನಿಮ್ಮ ಮಾರ್ಗಸೂಚಿಗಳ ಅನ್ವಯ ಕಡ್ಡಾಯಗೊಳಿಸಿದಿರಿ, ಆದರೆ ಯಾವುದೇ ರೀತಿಯ ನಿರ್ಧಾರಗಳನ್ನ ನೀವು ತೆಗೆದುಕೊಂಡ್ರೂ ಕೂಡ ನಾವು ಆಡುವಂಥದ್ದು ಕೇವಲ 2 ಚರಣಗಳನ್ನ ಮಾತ್ರ ಅನ್ನುವಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ನ ನಾಯಕರು ಬಂದಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಬಿಜೆಪಿಯ ನಾಯಕರು ಕೂಡ ಸಾಕಷ್ಟು ಆರೋಪಗಳನ್ನ ಗಂಭೀರವಾಗಿ ಮಾಡ್ತಾ ಇದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರೇ ಒಂದು ಆಪಾದನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಈ ನಿರ್ಣಯವನ್ನ ತೆಗೆದುಕೊಳ್ಳೋ ಮೂಲಕ ಒಂದು ಮುಸ್ಲಿಂ ಲೀಗ್ನ ಹೊಸ ಆಧುನಿಕ ಘಟಕವಾಗಿ ಮಾರ್ಪಾಡಾಗಿದೆ ಅನ್ನುವಂಥದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆರೋಪ. ಅಂದ್ರೆ ಒಂದು ತುಷ್ಟೀಕರಣದ ಕಾರಣಕ್ಕೋಸ್ಕರ, ಧಾರ್ಮಿಕ ಅಲ್ಪಸಂಖ್ಯಾತರ ಮನಸ್ಸಿಗೆ ಘಾಸಿಯಾಗುತ್ತೆ ಅನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ವಂದೇ ಮಾತರಂ ಗೀತೆಗೆ ಅಪಮಾನ ಮಾಡುವಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಿದೆ ಅನ್ನುವಂಥದ್ದು ಬಿಜೆಪಿ ನಾಯಕರು ಮಾಡ್ತಿರುವಂಥ ಆರೋಪ. ಇದೀಗ ಈ ಅಂಶ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಧಾರ್ಮಿಕ ತುಷ್ಟೀಕರಣ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅನ್ನುವಂಥ ಒಂದು ಪರವಿರೋಧದ ಜಟಾಪಟಿಗೆ ನಾಂದಿ ಹಾಡಿದೆ. ಇದು ಕೇವಲ 1-2 ದಿನದಲ್ಲಿ ಇತ್ಯರ್ಥ ಆಗುವಂಥ ವಿಚಾರ ಖಂಡಿತವಾಗಿಯೂ ಕೂಡ ಅಲ್ಲ. ಯಾಕೆಂದರೆ ಕಾಂಗ್ರೆಸ್ನ ನಾಯಕರು ಅತ್ಯಂತ ಸ್ಪಷ್ಟವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ವಂದೇ ಮಾತರಂನ 6 ಚರಣಗಳನ್ನ ನಾವು ಹಾಡೋದಿಲ್ಲ ಅಂತ ಹೇಳಿ. ಈಗ ಕೇಂದ್ರ ಸರ್ಕಾರ ಅದನ್ನು ಕಡ್ಡಾಯಗೊಳಿಸಿರೋದ್ರಿಂದಾಗಿ ಕಾನೂನಾತ್ಮಕವಾಗಿ ಏನಾದರೂ ಅಡೆತಡೆಗಳಾಗ್ತಾವ, ಕಾನೂನಾತ್ಮಕ ಅಂಶಗಳ ಆಧಾರದ ಮೇಲೆ ಕಾಂಗ್ರೆಸ್ನ ನಾಯಕರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥ ಹಂತ ಬಿಜೆಪಿ ಮುಂದಾಗುತ್ತಾ, ಕೇಂದ್ರ ಸರ್ಕಾರ ಮುಂದಾಗುತ್ತಾ ಅನ್ನುವಂಥದ್ದು ಈಗ ಇರುವಂತಹ ವಿಚಾರ. ಸದ್ಯಕ್ಕಂತೂ ರಾಜಕೀಯ ಜಟಾಪಟಿಗಂತೂ ಈ ವಿಷಯ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.